ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಿಂಪಲ್ಲಾಗಿರೋ ಆಲೂ ಪರೋಟ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣವಾ? ಮೊದಲಿಗೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಒಂಚೂರು ಉಪ್ಪು, ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಫುಲ್ ಒಂದೇ ಸರಿ ಹಾಕ್ಕೊಳ್ಳಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಿಮ್ಗೆ ಅದು ಹೇಗೆ ಹಿಟ್ಟು ಹದ ಬರುತ್ತೆ ಅಂತ ಗೊತ್ತಾಗುತ್ತೆ. ನಾದ್ಕೋಬೇಕು ಮೆತ್ತಗೆ. ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಇಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು. ಇದಾಗಿದೆ. ಇವಾಗ ಇನ್ನೊಂಚೂರು ಆಯಿಲ್ ಹಾಕ್ಕೊಂಡು ಇನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಇಸಿಕೊಳ್ತೀನಿ. ಆಯಿಲ್ ಹಾಕ್ಕೊಂಡ್ರೆ ಮೆತ್ತಗೆ ಬರುತ್ತೆ ಚಪಾತಿ. ಅದಕ್ಕೆ ನೋಡಿ ಚೆನ್ನಾಗಿ ನಾದ್ಕೊಂಡು ಇವಾಗ ಇದು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ನೋಡಿ ನಾನು ಏನೇನು ಹಾಕ್ಕೊಳ್ತಾ ಇದ್ದೀನಿ: ಆಲೂಗಡ್ಡೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ಒಂದು 4-5 ಆಲೂಗಡ್ಡೆ ಎತ್ಕೊಂಡಿದ್ದೀನಿ. ನಿಮ್ಗೆ ಬೇಕಿದ್ದರೆ ಖಾರ ಪುಡಿ ಹಾಕ್ಕೋಬೋದು. ಇವಾಗ ಹಿಟ್ಟು ರೆಡಿ ಇದೆ. ಇವಾಗ ಪಲ್ಯ ರೆಡಿ ಮಾಡ್ಕೊಬಿಡೋಣ. ನೋಡಿ, ಆಲೂಗಡ್ಡೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಬಿಡೋಣ ಫಸ್ಟು. ಇದು ನೀಟಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನೋಡಿ, ಬಾಣಲಿಗೆ ಒಂಚೂರು ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ನಿಮ್ಗೆ ಖಾರ ಪುಡಿ ಹಾಕ್ಕೋಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೋಬೋದು, ಪರವಾಗಿಲ್ಲ. ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಇವಾಗ ಇದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಕೂಡ ನಿಮಗೆ ಆಪ್ಷನ್ನು. ಅರಿಶಿನ ಪುಡಿ ಹಾಕ್ಕೊಂಡ್ರೆ ಯೆಲ್ಲೋ ಕಲರ್ ಪರೋಟ ಬರುತ್ತೆ, ಇಲ್ಲಾಂದರೆ ವೈಟ್ ಕಲರ್ ಪರೋಟ ಬರುತ್ತೆ, ಬೇಕಿದ್ರೆ ಹಾಕ್ಕೋಬೋದು. ಇವಾಗ ಇದಕ್ಕೇನೆ ಆಲೂಗಡ್ಡೆ ಹಾಕ್ಕೊಬಿಡ್ತಾ ಇದ್ದೀನಿ ನೋಡಿ ನೀಟಾಗಿ. ಇವಾಗ ಇದು ಒಂಚೂರು ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ. ಕೊತ್ತಂಬರಿನೂ ಹಾಕ್ಕೊಂಡು ನೀಟಾಗಿ ಒಂದು 2 ನಿಮಿಷ ಹಂಗೆ ಒಲೆ ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ನಾನು ಆಲ್ರೆಡಿ ಚಪಾತಿ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ, ಇದಕ್ಕೂ ನೋಡಿ ಹಾಕ್ಕೊಳ್ಳಿ. ನೀವು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೋಬೋದು. ಇದನ್ನು ಒಂದು 2 ನಿಮಿಷ ಹಂಗಂಗೆ ಫ್ರೈ ಮಾಡಿ ಇದು ಇವಾಗ ರೆಡಿ ಇದೆ. ಇವಾಗ ಚಪಾತಿ ಹಿಟ್ಟು ತೊಗೊಂಡು ರೆಡಿ ಮಾಡ್ಕೊಬಿಡೋಣ. ಪಲ್ಯ ಬಿಸಿ ಆರಿದ ಮೇಲೆ ಹಾಕ್ಕೊಂಡ್ರೆ ನಿಮ್ಗೆ ಅದು ಸ್ವಲ್ಪ ಸರಿ ಹೋಗುತ್ತೆ, ಇಲ್ಲಾಂದರೆ ಬಿಸಿಗೆ ಹಿಟ್ಟು ಮೆತ್ತಗೆ ಬರುತ್ತೆ ತುಂಬ. ನಾನು ಸ್ವಲ್ಪ ಮಂದಿಗೆ ಉಜ್ಕೊಳ್ತಾ ಇದ್ದೀನಿ, ತುಂಬ ತೆಳ್ಳಗೆ ಉಜ್ಕೊಳ್ತಿಲ್ಲ. ನೋಡಿ, ಸ್ವಲ್ಪ ಇಟ್ಕೊಂಡು ಇವಾಗ ಇದಕ್ಕೇ ನಾನು ಸ್ಟಫಿಂಗ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇದನ್ನು ಹಿಟ್ಟು ಹಾಕ್ಕೊಂಡೆ ಇದು ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಸಿ ಹಾಕ್ಕೊಂಡಿದ್ದೀನಿ. ಹಿಟ್ಟು ಆಲ್ರೆಡಿ ಸಾಫ್ಟಾಗಿ ಹೋಗಿದೆ. ನೀವು ಆರಿದ ಮೇಲೆ ಬೇಕಿದ್ರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ತುಂಬ ತೆಳ್ಳಗೆ ಉಜ್ಕೋಬಾರ್ದು, ಒಂಚೂರು ಮಂದನೇ ಉಜ್ಕೊಂಡ್ರೂ ನಡೆಯುತ್ತೆ. ನೋಡಿ, ಆಲ್ರೆಡಿ ಹೆಂಚಿಟ್ಕೊಂಡಿದ್ದೀನಿ, ಹೆಂಚು ಕಾದಿದೆ. ಎಣ್ಣೆ ಒಂಚೂರು ಹಾಕ್ಕೊಂಡು ಸುತ್ತನ್ನ ಇವಾಗ ನೋಡಿ ಹಾಕ್ಕೊಂಡು ನೀಟಾಗಿ 2 ಕಡೆ ನೀಟಾಗಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಗ್ಯಾಸ್ ಫುಲ್ಲು ಜಾಸ್ತಿ ಇಕ್ಕಬಾರ್ದು, ಸ್ವಲ್ಪ ಸಣ್ಣಗೆ ಇಟ್ಕೊಂಡೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದಾಗಿದೆ. ಇನ್ನೊಂದು 2 ನಿಮಿಷ ಆ ಕಡೆ ಈ ಕಡೆ ಬೆಂದಿದೆ ಅಂದರೆ ಪರೋಟ ರೆಡಿ ಆಗುತ್ತೆ. ಇದನ್ನ ನೀವು ಬೇಕಿದ್ರೆ ಬರೆದೇ ತಿನ್ಬೋದು, ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಇಲ್ಲ ಬಟರ್ ಹಾಕ್ಕೊಂಡು ಬೇಯಿಸ್ಕೊಬೋದು. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊಸರದ್ರಲ್ಲಿ ತಿನ್ನೋದು ಚೆನ್ನಾಗಿರುತ್ತೆ. ಅಷ್ಟೇ, ಈಸಿ ಇದೆ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.